students, welcome to my YouTube channel. Myself Madhu. So my YouTube channel is Science Maths Academy 2023. In this YouTube channel you will get everything about class 10th math science. So tricky methods, old question papers will be solved, new question papers, new model papers will be solved. So everything will be get in only one channel. So please like my videos, share my videos, and please don't forget to subscribe my channel and please press the bell icon. Any doubt is there, please comment in the comment box. Thank you. We are going to answer from question number 95. In the previous video, we have answered up to question number 94 of 100 questions to get 100 marks. So the 95th question is as follows. A milk tank is in the shape of a cylinder with hemisphere of same radii attached to both end of it as shown in the figure. If the total height of the tank is 6 meter and the radius is 1 meter, calculate the maximum quantity of milk filled in the tank in liters ಅಂತ ಕೊಟ್ಟಿದ್ದಾನೆ. ಸೊ ನಾವು ಲೆಟ್ ಅಸ್ ಆನ್ಸರ್ ದಿಸ್ ಕ್ವಶನ್. ಈಗ ಇಲ್ಲಿ ನಾವು ನೋಡಬೇಕಾಗಿರೋದು ಒಂದು ಸಿಲಿಂಡರ್ ಇದೆ, ಎರಡು ಎಮಿಸ್ಪಿಯರ್ ಇದೆ. ಹಾಗಾದರೆ ನಮಗೆ ಎರಡು ಸಾಲಿಡ್ ಪಾರ್ಟ್ ಇದೆ, ಒಂದು ಸಿಲಿಂಡರು ಇನ್ನೊಂದು ಎಮಿಸ್ಪಿಯರು. ಹಾಗಾದರೆ ಇಲ್ಲೇನು ಕೇಳಿಯೇನೆ ಕ್ವಾಂಟಿಟಿ ಆಫ್ ಮಿಲ್ಕ್ ಅಂದರೆ ಇದರ ವಾಲ್ಯೂಮ್ನ ನಾವು ಫೈಂಡ್ ಔಟ್ ಮಾಡಬೇಕೀಗ. ಸೊ ಲೆಟ್ ಅಸ್ ಆನ್ಸರ್ ದಿಸ್ ಕ್ವಶನ್. ಎರಡು ಸಾಲಿಡ್ ಫಿಗರ್ ಇದೆಯಲ್ಲ, ಆ ಎರಡು ಸಾಲಿಡ್ ಫಿಗರ್ನ ನಾವು ಲಿಸ್ಟ್ ಮಾಡ್ಕೊಳ್ಳೋಣ. ಒಂದು ಸಾಲಿಡ್ ಫಿಗರಿನ ಹೆಸರು ಸಿಲಿಂಡರು ಆ್ಯಂಡ್ ಒನ್ ಮೋರ್ ಈಸ್ ಕೋನ್, ಸಾರಿ ಎಮಿಸ್ಪಿಯರ್. ಓಕೆ, ಸಿಲಿಂಡರ್ದು ಏನು ಕೊಟ್ಟಿದ್ದಾನೆ, ಹೈಟ್ ಆಫ್ ದ ಸಿಲಿಂಡರ್ ಕೊಟ್ಟಿದ್ದಾನೆ ವಿಚ್ ಈಸ್ ಈಕ್ವಲ್ ಟು 4 ಮೀಟರ್. ಸೊ ಹೈಟ್ ಆಫ್ ದ ಸಿಲಿಂಡರ್. ನೆಕ್ಸ್ಟು ರೇಡಿಯಸ್ ಕೊಟ್ಟಿದ್ದಾನೆ. ಸೊ ರೇಡಿಯಸ್ ಈಸ್ ಈಕ್ವಲ್ ಟು 1 ಮೀಟರ್. ನೋಡಿ, ಹೈಟ್ ಆಫ್ ದಿ ಸಿಲಿಂಡರ್ ಎಷ್ಟಾಗುತ್ತೆ ಅಂದರೆ ಈ ಕಡೆ 1 ಮೀಟ್ರ್ ಬಿಡಬೇಕು, ಈ ಕಡೆ 1 ಮೀಟ್ರ್ ಬಿಡಬೇಕು. ಹಾಗಾದರೆ ಟೋಟಲ್ 6ಅಲ್ಲಿ ನಾನು ಈ ಕಡೆ 1 ಈ ಕಡೆ 1 ಅಂದರೆ 2 ಮೀಟ್ರ್ ಬಿಡಬೇಕು. ಹಾಗಾದರೆ 2 ಮೀಟ್ರ್ ಇಲ್ಲಿಂದ ಇಲ್ಲಿ ತನಕ ಇಟ್ ವಿಲ್ ಬಿ 4 ಮೀಟ್ರ್ ಆಗಿರುತ್ತೆ. ಸೊ ಹೈಟ್ ಆಫ್ ದಿ ಸಿಲಿಂಡರ್ ಕೊಟ್ಟಿದ್ದಾರೆ 4 ಮೀಟರ್. Then radius of the cylinder ಕೊಟ್ಟಿದ್ದಾರೆ 1 meter. We have to find out. ಹಾಗಾದರೆ what is the radius of a hemisphere? It is also 1 meter. Now let us find out the volume of cylinder plus volume of hemisphere. So total volume is volume of tank ನೋಡೋದಾದರೆ, so volume of tank is equal to volume of cylinder plus volume of hemisphere. So volume of tank is equal to volume of cylinder ಅಂತ ತಗೊಂಡ್ರೆ pi r square h plus volume of hemisphere ತಗೊಂಡ್ರೆ 2/3 pi r cube. So volume is equal to pi r square is common, remaining is h plus 2/3 r. So volume is equal to 22/7 into radius square is 1 square into height is 4 plus 2/3 into radius is 1. ಸೊ ಇದನ್ನು ನೆಕ್ಸ್ಟು ನಾವು ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಹೀಗೆ ಬರಿತೀನಿ ನಾನು. ಸೊ ವಾಲ್ಯೂಮ್ ಈಸ್ ಈಕ್ವಲ್ ಟು 22/7 ಇಂಟು 1 ಸ್ಕ್ವೇರ್ ಅಂದರೆ 1 ಪ್ಲಸ್ 4 ಪ್ಲಸ್ ಇದನ್ನು ನಾನು ಇಲ್ಲಿ ನಾನು ಇನ್ನೊಂದನ್ನ ಬರ್ಕೋಬೇಕು. ಏನಪ್ಪ ಅಂದರೆ ವಾಲ್ಯೂಮ್ ಆಫ್ ಎಮಿಸ್ಪಿಯರ್ ಇದೆಯಲ್ಲ, ಎರಡು ಎಮಿಸ್ಪಿಯರಿಂದ 2 ಇಂಟು ಹಾಕೋಬೇಕು. ಇಲ್ಲಿ ನಾನು 4/3, 2 2s are 4, ಇದು 4/3 ಯಾಕೆಂದರೆ ಎರಡು ಎಮಿಸ್ಪಿಯರ್ ಅಟ್ಯಾಚ್ ಆಗಿರೋದು ಆ ಕಡೆ ಈ ಕಡೆ. ಸೊ 4 ಪ್ಲಸ್ 4/3ನ ಮಾಡಿದ್ರೆ ಇಟ್ ವಿಲ್ ಬಿ ಈಕ್ವಲ್ ಟು 1.33, 1s are 1.3, ಇದು 1.33 ಇಂಟು 1 ಇದೆ, ದಟ್ ವಿಲ್ ಬಿಕಮ್ 1.33 ಆಯಿತು. ಸೊ ಈಗ ನೆಕ್ಸ್ಟ್ ನಾವು ನೋಡಬೇಕಾಗಿರೋದು 22/7 ವಾಲ್ಯೂಮ್ ಈಸ್ ಈಕ್ವಲ್ ಟು 22/7 ಇಂಟು ಇವೆರಡನ್ನೂ ಆ್ಯಡ್ ಮಾಡಿದ್ರೆ 5.33 ಬರುತ್ತೆ. ಸೊ ವಾಲ್ಯೂಮ್ ಈಸ್ ಈಕ್ವಲ್ ಟು ಇವೆರಡನ್ನೂ ಮಲ್ಟಿಪ್ಲೈ ಮಾಡಿ 7ಇಂದ ಡಿವೈಡ್ ಮಾಡಿದ್ರೆ ವಿ ವಿಲ್ ಗೆಟ್ 16.7362 ಮೀಟರ್ ಕ್ಯೂಬ್. ದಿಸ್ ಈಸ್ ದ ವಾಲ್ಯೂಮ್ ಆಫ್ ದ ಟ್ಯಾಂಕ್. ಬಟ್ ಇದನ್ನು ನಾವೀಗ ಲೀಟರ್ನಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು. ಸೊ ಕ್ವಾಂಟಿಟಿ ಆಫ್ ಮಿಲ್ಕ್ ಫಿಲ್ಡ್ ಇನ್ ದ ಟ್ಯಾಂಕ್ ಇನ್ ಲೀಟರ್ಸ್ ಅಂತ ಕೇಳಿದ್ದಾನೆ. ಸೊ ಲೀಟರ್ನಲ್ಲಿ ಎಕ್ಸ್ಪ್ರೆಸ್ ಮಾಡೋಣ. ಅದೇನಪ್ಪ ಅಂದರೆ 1 ಮೀಟರ್ ಕ್ಯೂಬ್ ಈಸ್ ಈಕ್ವಲ್ ಟು 1000 ಲೀಟರ್.
ಹಾಗಾದರೆ ಮೀಟ್ರ್ ಕ್ಯೂಬ್ನ ಲೀಟ್ರ್ ಕನ್ವರ್ಟ್ ಮಾಡಬೇಕು ಅಂದರೆ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ವಾಲ್ಯೂಮ್ ಈಸ್ ಈಕ್ವಲ್ ಟು 16.7362 ಇಂಟು 1000. ಸೊ ವಾಲ್ಯೂಮ್ ಈಸ್ ಈಕ್ವಲ್ ಟು 1000 ಮಲ್ಟಿಪ್ಲೈ ಮಾಡಿದ್ರೆ 3 zeros ಇದೆ ಅಂದರೆ, ಸೊ ನೀವು ಇಲ್ಲಿ ಶಿಫ್ಟ್ ಮಾಡಿ. ಸೊ ಈ ಕಡೆ 3 zeros ಅಂದರೆ 3 ಸ್ಟೆಪ್ಪು. 1 ಪಾಯಿಂಟ್ ಇಲ್ಲಿಗೆ ಬರುತ್ತೆ, 1 0ಗೆ, ಇನ್ನೊಂದು 0ಗೆ ಇಲ್ಲಿ, ಇನ್ನೊಂದು 0ಗೆ ಇಲ್ಲಿ. 16736.2 liters. So this is the volume of milk that is contained in the tank. ಟ್ಯಾಂಕ್ನಲ್ಲಿ ಇಷ್ಟು ವಾಲ್ಯೂಮ್ ಆಫ್ ಮಿಲ್ಕು ಕಂಟೈನ್ ಆಗಿದೆ. ಸೊ that is question number 95. Now let us move for question number 96. A hemispherical vessel of radius 4 centimeter is fully filled with sand. This sand is poured on a level ground. The heap of a sand forms a cone shaped of height 7 centimeter. Calculate the area of ground occupied by the circular base of the heap of the sand ಅಂತ ಕೇಳಿಯೇನೆ. ಈಗ ನಾವೇನು ಮಾಡೋಣ ಅಂದರೆ, ನಮ್ಮ ಹತ್ರ ಒಂದು ಎಮಿಸ್ಪೆರಿಕಲ್ ವೆಸಲ್ ಇದೆ, ಅದರದ್ದು ರೇಡಿಯಸ್ಸು 14 ಇದೆ, ಅದಕ್ಕೆ ನಾವು ಮರಳನ್ನು ತುಂಬಿದ್ದೀವಿ. ಈಗ ನಾವು ಫಸ್ಟು ಹೀಗೆ ಬರ್ಕೊಳ್ಳೋಣ. ಇದು ಒಂದು ಎಮಿಸ್ಪೆರಿಕಲ್ ವೆಸಲ್ಲು, ಇದರ ರೇಡಿಯಸ್ ಕೊಟ್ಟಿದ್ದಾನೆ ವಿಚ್ ಈಸ್ ಈಕ್ವಲ್ ಟು 14 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾನೆ. ಆಯಿತಾ? ಈಗ ಇದರೊಳಗೆ ತುಂಬ ಮರಳಿದೆ. ಈ ಮರಳನ್ನ ನಾನೀಗ ಇಲ್ಲಿ ಸುರಿತೀನಿ. ಆ ಸುರಿದ್ರೆ ಮರಳಿನ ಶೇಪ್ ಹೇಗಿರುತ್ತೆ ಅಂದರೆ, ಇಟ್ ವಿಲ್ ಬಿ ಇನ್ ದ ಶೇಪ್ ಆಫ್ ದಿ ಕೋನ್ ಶೇಪಲ್ಲಿ ಇರುತ್ತೆ. ಹಾಗಾದರೆ ಕೋನ್ದು ಬೇಸಿನ ಏರಿಯಾ ಎಷ್ಟು ಅಂತ ಕೇಳಿಯೇನೆ. ಬೇಸು ಯಾವ ಶೇಪಲ್ಲಿದೆ? ಸರ್ಕ್ಯುಲರ್ ಶೇಪಲ್ಲಿದೆ. ಹಾಗಾದ್ರೆ ಈ ಸರ್ಕಲ್ದು ಏರಿಯಾನ ನಾವೀಗ ಫೈಂಡ್ ಔಟ್ ಮಾಡಬೇಕು. ಆ ಮರಳನ್ನು ಸುರಿದ್ರೆ ಆ ಮರಳಿನ ರಾಶಿ ಈಪ್ ಇದೆಯಲ್ಲ, ಅದು ಹಿಂಗೆ ಕಾಣಿಸುತ್ತೆ ನಮಗೆ. ಸೊ ಈಗ ಎರಡು ಸಾಲಿಡ್ ಫಿಗರ್ ಇದೆ, ಒಂದು ಎಮಿಸ್ಪಿಯರು, ಇನ್ನೊಂದು ಕೋನ್. ಸೊ ಎಮಿಸ್ಪಿಯರ್ದು ಏನೇನು ಕೊಟ್ಟಿದ್ದಾನೆ ಅಂತ ನೋಡೋಣ. ಎಮಿಸ್ಪಿಯರ್ದು ರೇಡಿಯಸ್ ಕೊಟ್ಟಿದ್ದಾನೆ, ಅದನ್ನು R1 ಅನ್ನೋಣ, ವಿಚ್ ಈಸ್ ಈಕ್ವಲ್ ಟು 14 ಸೆಂಟಿಮೀಟರ್. ಇನ್ನು ಕೋನ್ದು ಹೈಟ್ ಕೊಟ್ಟಿದ್ದಾನೆ ವಿಚ್ ಈಸ್ ಈಕ್ವಲ್ ಟು 7 ಸೆಂಟಿಮೀಟರ್. ನೆಕ್ಸ್ಟ್ ನಾವೀಗ ಫೈಂಡ್ ಔಟ್ ಮಾಡಬೇಕು ವಾಟ್ ಈಸ್ ದ ರೇಡಿಯಸ್ ಆಫ್ ದ ಕೋನ್. ಕೋನ್ದು ರೇಡಿಯಸ್ ಗೊತ್ತಿಲ್ಲ. ಹಾಗಾದರೆ ಇಲ್ಲಿರೋ ಮರಳನ್ನೇ ಇಲ್ಲಿಗೆ ಸುರಿತಾ ಇದ್ದೀವಿ ಅಂದರೆ ಇದರ ವಾಲ್ಯೂಮು ಇದರ ವಾಲ್ಯೂಮ್ಗೆ ಈಕ್ವಲ್ ಆಗಿರುತ್ತೆ. ಹಾಗಾದ್ರೆ ಇಲ್ಲಿ ಬರೆಯೋಣ, ವಾಲ್ಯೂಮ್ ಆಫ್ ಎಮಿಸ್ಪಿಯರ್ ಈಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ಕೋನ್. Volume of hemisphere, what is the formula? So volume of hemisphere 2/3 pi r cube. Volume of cone 1/3 pi r square h. So 3 get cancelled. So now pi get cancelled. So remaining is 2 into what is r? 14 into 14 into 14 is equal to what is r square? We don't know. Into what is the height of the cone? It is 7. 7 ones are 7 twos. ಹಾಗಾದರೆ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ 28, ಈ 14 2ನ ಮಲ್ಟಿಪ್ಲೈ ಮಾಡಿದ್ರೆ 28. ಸೊ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು 28 ಹೋಲ್ ಸ್ಕ್ವೇರ್. ಸೊ ಆರ್ ಇಸ್ ಈಕ್ವಲ್ ಟು 28 ಸೆಂಟಿಮೀಟರ್. ಸೊ 28 ಸೆಂಟಿಮೀಟರ್ ಈಸ್ ದ ರೇಡಿಯಸ್ ಆಫ್ ದ ಕೋನ್. ಈಗ ನಾವು ಈಗ ಫೈಂಡ್ ಔಟ್ ಮಾಡಬೇಕಾಗಿರೋದು ಏರಿಯಾ ಆಫ್ ದ ಬೇಸ್. ಸೊ ಏರಿಯಾ ಆಫ್ ದ ಬೇಸ್ನ ಫೈಂಡ್ ಔಟ್ ಮಾಡಬೇಕು ಅಂದರೆ, ಏರಿಯಾ ಆಫ್ ದ ಬೇಸ್ ಈಸ್ ಇನ್ ಸರ್ಕ್ಯುಲರ್ ಶೇಪ್. ಏರಿಯಾ ಆಫ್ ಎ ಸರ್ಕಲ್ ಈಸ್ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್. ಸೊ ಏರಿಯಾ ಈಸ್ ಈಕ್ವಲ್ ಟು, ಸೊ ಪೈ ಅಂತ ತಗೊಂಡ್ರೆ 22/7 ಇಂಟು ರೇಡಿಯಸ್ ಈಸ್ 28 ಇಂಟು 28. 7 ones are 7 fours. ಸೊ ಏರಿಯಾ ಈಸ್ ಈಕ್ವಲ್ ಟು 22 4s 88 into 28. Therefore, the area of the base is equal to 88 into 28 is 2464 cc. Sorry, not cc, centimeter square. Therefore, the area of the base of the heap of a sand is 2464 centimeter square. Like this, we have to answer for 96th question. Now let us move for question number 97. So question number 97 ಏನಿದೆ ಅಂತ ನೋಡೋಣ. The bottom of a right cylindrical shaped vessel made from metallic sheet is closed by a cone shaped vessel as shown in the figure. The radius of the circular base of the cylinder and the radius
of the circular base of the cone are each is equal to 7 centimeter, if the height of the cylinder is 20 centimeter and the height of the cone is 3 centimeter, calculate the cost of milk filled completely this vessel at the rate of rupees 20 per liter. ನೋಡಿ, ಇಲ್ಲಿ ಎರಡು ಸಾಲಿಡ್ ಫಿಗರ್ ಇದೆ, ಒಂದು ಸಿಲಿಂಡರು, ಇನ್ನೊಂದು ಕೋನು. ಸೊ ಸಿಲಿಂಡರ್ನ ಇದರೊಳಗೆ ನಾವು ಹಾಲನ್ನು ತುಂಬ್ತಾ ಇದ್ದೀವಿ ಅಂದರೆ ವಿ ಆರ್ ಫಿಲ್ಲಿಂಗ್ ದ ಮಿಲ್ಕ್ ಇಯರ್. ಸೊ ಇಲ್ಲಿ ಏನು ಇಡಿಸೋದಿಲ್ಲ, ಯಾಕೆಂದರೆ ಇಲ್ಲೊಂದು ಸಾಲಿಡ್ ಫಿಗರ್ ಇದೆ. ಸೊ ಇಷ್ಟು ಭಾಗ ಇಲ್ಲಿ ಇಡಿಸುತ್ತೆ, ಇಲ್ಲಿ ನೋಡಿ ಈ ಕಡೆ ಇಡಿಸುತ್ತೆ, ಈ ಭಾಗದಲ್ಲಿ ಏನು ಇಡಿಸೋದಿಲ್ಲ, ಬಿಕಾಸ್ ಇಟ್ ಈಸ್ ಸಾಲಿಡ್ ವಿಚ್ ಈಸ್ ಫಿಲ್ಡ್ ವಿತ್ ವಿಚ್ ವುಡ್ ಬಿ ಇನ್ ದ ಶೇಪ್ ಆಫ್ ಎ ಕೋನ್. ಸೊ ಹಾಗಾದರೆ ನಾವೀಗ ಫೈಂಡ್ ಔಟ್ ಮಾಡಬೇಕು ವಾಟ್ ಈಸ್ ದ ಕ್ವಾಂಟಿಟಿ ಆಫ್ ದ ಮಿಲ್ಕ್ ದಟ್ ಎ ಸಿಲಿಂಡರ್ ಕ್ಯಾನ್ ಹೋಲ್ಡ್. ಈ ಸಿಲಿಂಡರ್ ಎಷ್ಟು ಹೋಲ್ಡ್ ಮಾಡುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕು ನಾವೀಗ. ಜೊತೆಗೆ 1 ಲೀಟರ್ಗೆ 20 ರೂಪಾಯಿ ಆದರೆ ಟೋಟಲ್ ಎಷ್ಟಾಗುತ್ತೆ ಅಂತ ನೋಡ್ತಾ ಹೋಗೋಣ. ಸೊ ನಾವು ಲೆಟ್ ಅಸ್ ಆನ್ಸರ್ ದಿಸ್ ಕ್ವಶನ್ 97th. ಸೊ ಇಲ್ಲಿ ಏನೇನು ಕೊಟ್ಟಿದ್ದಾನೆ ಅಂತ ನೋಡೋದಾದರೆ, ಸೊ ಎರಡನ್ನ ಕೊಟ್ಟಿದ್ದಾರೆ, ಒಂದು ಸಿಲಿಂಡರ್ ಇದೆ, ಇನ್ನೊಂದು ಕೋನ್ ಇದೆ. ಸೊ ಯಾವ್ಯಾವ್ದು ಏನು ಅಂತ ಬರೆಯೋದಾದರೆ, ಸಿಲಿಂಡರಿನ ರೇಡಿಯಸ್ಸು 7 ಸೆಂಟಿಮೀಟರ್, ಸಿಲಿಂಡರಿನ ಹೈಟು 20 ಸೆಂಟಿಮೀಟರ್, ರೇಡಿಯಸ್ ಆಫ್ ದ ಕೋನ್ ಈಸ್ 7 ಸೆಂಟಿಮೀಟರ್ ಆ್ಯಂಡ್ ಹೈಟ್ ಆಫ್ ದ ಕೋನ್, ಸೊ ಕೋನಿನ ಹೈಟು 3 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಈಗ ನಮಗೆ ಇದರೊಳಗೆ ಎಷ್ಟು ವಾಲ್ಯೂಮ್ ಆಫ್ ಮಿಲ್ಕ್ ಕಂಟೈನ್ ಅಂತ ನೋಡೋದಾದರೆ, ವಾಲ್ಯೂಮ್ ಆಫ್ ಮಿಲ್ಕ್ ಕಂಟೈನ್ಡ್ ಇದನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ನಾನು ವಾಲ್ಯೂಮ್ ಈಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ಸಿಲಿಂಡರ್ನಲ್ಲಿ ನಾನು ವಾಲ್ಯೂಮ್ ಆಫ್ ಕೋನನ್ನು ಮೈನಸ್ ಮಾಡಬೇಕು, ಏಕೆಂದರೆ ಈ ಪಾರ್ಟಲ್ಲಿ ಮಿಲ್ಕು ಕಂಟೈನ್ ಇಲ್ಲ, ಇಟ್ ಡಸ್ ನಾಟ್ ಕಂಟೈನ್ ಮಿಲ್ಕ್. ಸೊ ವಾಲ್ಯೂಮ್ ಈಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ಸಿಲಿಂಡರ್ ಅಂತ ಬಂದರೆ πr² h ಮೈನಸ್ ವಾಲ್ಯೂಮ್ ಆಫ್ ಕೋನ್ ಅಂತ ಬಂದರೆ 1/3 πr² h. ಸೊ ಈಗ ವಾಲ್ಯೂಮ್ ಎರಡರದ್ದು ರೇಡಿಯಸ್ ಒಂದೇ ಆಗಿರೋದ್ರಿಂದ ಸೊ πr² ಕಾಮನ್ ತೆಕ್ಕೊಳ್ಳೋಣ, ಉಳಿದಿದ್ದು h, ಇನ್ನು ಉಳಿದಿದ್ದು 1 - 3h. ಸೊ ವಾಲ್ಯೂಮ್ ಈಸ್ ಈಕ್ವಲ್ ಟು ಪೈ ಅಂದರೆ 3.14 ಇಂಟು ರೇಡಿಯಸ್ ಅಂದರೆ 7 × 7 ಇಂಟು ಹೈಟ್ ಆಫ್ ದಿ ಸಿಲಿಂಡರ್ ಅಂತ ಬಂದರೆ 20 ಮೈನಸ್ 1/3 ಇಂಟು ಹೈಟ್ ಆಫ್ ದಿ ಕೋನ್ ಅಂತ ಬಂದರೆ 3. ಸೊ 3 ಕ್ಯಾನ್ಸಲ್ ಆಯಿತು. ವಾಲ್ಯೂಮ್ ಈಸ್ ಈಕ್ವಲ್ ಟು 3.14 ಇಂಟು 7 7s become 49 ಇಂಟು 20 ಮೈನಸ್ 1 is 19. ಸೊ ವಾಲ್ಯೂಮ್ ಈಸ್ ಈಕ್ವಲ್ ಟು, ಸೊ ಇಫ್ ಇದಿಷ್ಟು ಮಲ್ಟಿಪ್ಲೈ ಮಾಡಿದ್ರೆ ವಿ ವಿಲ್ ಗೆಟ್ 2923.34 cc. So this much of volume of milk will be contained in that cylindrical vessel. ಆಯಿತು. ಈಗ ಅವನೇನು ಕೊಟ್ಟಿದ್ದಾನೆ, ಸೊ ಈ ಆಸ್ ಗಿವನ್ ಲೀಟ್ರಿಗೆ ಕನ್ವರ್ಟ್ ಮಾಡಬೇಕು. ಇದು ಕ್ಯೂಬಿಕ್ ಸೆಂಟಿಮೀಟ್ರಲ್ಲಿದೆ. ಸೊ ನಮಗೆ ಗೊತ್ತಿದೆ 1 ಲೀಟರ್ ಈಸ್ ಈಕ್ವಲ್ ಟು 1000 cc. ಹಾಗಾದರೆ ಈ ಸಿ ಸಿನ ನಾವು ಲೀಟ್ರಿಗೆ ಕನ್ವರ್ಟ್ ಮಾಡಬೇಕು ಅಂದರೆ ಸೊ ಡಿವೈಡ್ ಇಟ್ ಬೈ 1000. ಸೊ ವಾಲ್ಯೂಮ್ ಈಸ್ ಈಕ್ವಲ್ ಟು 2923.34 ಡಿವೈಡೆಡ್ ಬೈ 1000. ಸೊ ವಾಲ್ಯೂಮ್ ಈಸ್ ಈಕ್ವಲ್ ಟು 1000 ಇಂದ ಡಿವೈಡ್ ಮಾಡ್ತಾ ಇದ್ದೀವಿ, 3 zeros ಶಿಫ್ಟ್ ಮಾಡಿ ಪಾಯಿಂಟನ್ನು 1 2 3. ಸೊ ವಾಟ್ ಈಸ್ ದ ವಾಲ್ಯೂಮ್ ಇನ್ ಲೀಟರ್? 2.92334 ಲೀಟರ್. This is the volume of milk that contained in cylindrical vessels in liter. So what is the cost of 1 liter? So cost of 1 liter is equal to rupees 20. So how many liters are there? Therefore cost of 2.92334 liters is equal to dash rupees. Agare 2.92334 into 20. So ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ we will get rupees 58.46 rupees. So this is the total cost of milk that contained in that cylindrical vessel. Now let us move for 98th question. So 98th question ಏನಿದೆ ಅಂತ ನೋಡೋಣ. ಸೊ 98th question ಹೀಗಿದೆ. A solid is in the shape of a cylinder with a cone attached to one end and a hemisphere attached to other end as shown in the figure. ಇಲ್ಲಿ 3 ಸಾಲಿಡ್ ಫಿಗರ್ಸ್ ಇದೆ, ಒಂದು ಸಿಲಿಂಡರು, ಇನ್ನೊಂದು ಕೋನು, ಇನ್ನೊಂದು ಹೆಮಿಸ್ಪಿಯರ್. ಆಲ್ ಆಫ್ ದೆಮ್
have same radius. So ಮೂರುದು ರೇಡಿಯಸ್ ಒಂದೇ. ಇಫ್ ದ ಟೋಟಲ್ ಲೆಂತ್ ಆಫ್ ದ ಸಾಲಿಡ್ ಇಸ್ 61, ಟೋಟಲ್ ಲೆಂತ್ 61 ಇದೆ. ಸೊ ನೆಕ್ಸ್ಟ್ ಆ್ಯಂಡ್ ದ ಹೈಟ್ ಆಫ್ ದ ಸಿಲಿಂಡರ್ನ ಹೈಟು 30 ಅಂತ ಅವನೇ ಕೊಟ್ಟಿದ್ದಾನೆ. ಸೊ ನಾವೀಗ ಕ್ಯಾಲ್ಕುಲೇಟ್ ಮಾಡಬೇಕು ಕಾಸ್ಟ್ ಆಫ್ painting the outer surface of the solid at the rate of rupees 10 per 100 centimeter square. ಸೊ ಹೊರಗಡೆ ಅಂತ ಬಂದಾಗ ನಾವು ಸಿಲಿಂಡರ್ದು CSA, ಕೋನ್ದು CSA, ದೆನ್ ಎಮಿಸ್ಪಿಯರ್ದು CSA, ಮೂರದು ಕೂಡ CSAನೇ ತಗೋಬೇಕು ನಾವು. ಈಗ ಇಲ್ಲಿ 3 ಸಾಲಿಡ್ ಫಿಗರ್ ಇದೆ ಅಂದರೆ ನೀವು ಇದಕ್ಕೆ ನಾವು 3 ಸಾಲಿಡ್ ಫಿಗರನ್ನು ಕೂಡ ಬರ್ಕೊಳ್ಳಿ. ಸೊ ಯಾವ್ಯಾವ ಸಾಲಿಡ್ ಫಿಗರ್ ಅಂತ ನೋಡೋದಾದರೆ, ಮೊದಲನೇ ಸಾಲಿಡ್ ಫಿಗರು ಸಿಲಿಂಡರು, ಎರಡನೇ ಸಾಲಿಡ್ ಫಿಗರು ಕೋನು, ಮೂರನೇ ಸಾಲಿಡ್ ಫಿಗರು ಇಟ್ ಈಸ್ ಎಮಿಸ್ಪಿಯರ್. ಸೊ ಮೂರನ್ನು ಬರ್ಕೊಳ್ಳೋಣ. ರೇಡಿಯಸ್ ಆಫ್ ದ ಸಿಲಿಂಡರ್ ಇಸ್, ಮೂರದು ರೇಡಿಯಸ್ ಸೇಮ್, ಆರ್ ಇಸ್ ಈಕ್ವಲ್ ಟು 7 ಸೆಂಟಿಮೀಟರ್, ಆರ್ ಇಸ್ ಈಕ್ವಲ್ ಟು 7 ಸೆಂಟಿಮೀಟರ್. ಹೈಟ್ ಆಫ್ ದಿ ಸಿಲಿಂಡರ್ ಅವರೇ ಕೊಟ್ಟಿದ್ದಾರೆ 30 ಸೆಂಟಿಮೀಟರ್ ಅಂತ. ನೆಕ್ಸ್ಟು ಈಗ ಕೋನಿನ ಹೈಟ್ನ ನೋಡ್ಕೊಳ್ಳೋಣ. ನೋಡಿ, ಕೋನಿನ ಹೈಟ್ನ ನಾವು CSA ಮಾಡೋದಾದರೆ ನಮಗೆ ಸ್ಲ್ಯಾಂಟ್ ಹೈಟ್ ಬೇಕು. ಸೊ ಕೋನಿನ ನ್ಯಾರೋ ಹೈಟ್ ಕೊಟ್ಟಿದ್ದಾನೆ ಅಂದರೆ ಅದರ ಅರ್ಥ ಇದು ಗೊತ್ತು, ಇಲ್ಲಿಂದ ಇಲ್ಲಿ ತನಕ 7, ಇಲ್ಲಿಂದ ಇಲ್ಲಿ ತನಕ 30, ಅಲ್ಲಿಗೆ 37. ನಾನು ಕೋನಿನ ನ್ಯಾರೋ ಹೈಟ್ ಫೈಂಡ್ ಔಟ್ ಮಾಡಬೇಕು ಅಂದರೆ, ಸೊ ಟೋಟಲ್ಲು 61ನಲ್ಲಿ ನಾನು 37ನ ಮೈನಸ್ ಮಾಡಬೇಕು. ಏಕೆಂದರೆ ಇಲ್ಲಿಂದ ಇಲ್ಲಿ ತನಕ 30, ಇಲ್ಲಿಂದ ಇಲ್ಲಿ ತನಕ 7, ಸೊ ಟೋಟಲ್ 37ನ 61ಇಂದ ಮೈನಸ್ ಮಾಡಿದ್ರೆ ಸೊ ಈ ಹೈಟು ಗೊತ್ತಾಗುತ್ತೆ ಸಿಲಿಂಡರ್ದು. ಸೊ ಹೈಟ್ ಆಫ್ ದ ಸಿಲಿಂಡರ್ ಕೋನ್, ಹೈಟ್ ಆಫ್ ದಿ ಕೋನ್ ಗೊತ್ತಾಗುತ್ತೆ, ವಿಚ್ ಈಸ್ ಈಕ್ವಲ್ ಟು 24 ಸೆಂಟಿಮೀಟರ್. ಈಗ ಕೋನ್ದು ರೇಡಿಯಸ್ ಗೊತ್ತು, ನ್ಯಾರೋ ಹೈಟ್ ಗೊತ್ತು, ಸ್ಲ್ಯಾಂಟ್ ಹೈಟ್ ಕಂಡುಹಿಡ್ಕೊಡಿ. L is equal to square root of r square plus h square. L is equal to square root of 7 square plus 24 square. L is equal to square root of 49 plus 576. So L is equal to square root of 625. So L is equal to square root of 625 ಅಂದರೆ 25 ಸೆಂಟಿಮೀಟರ್. ಇದು ಕೋನಿನ ಸ್ಲ್ಯಾಂಟ್ ಹೈಟ್ ಬಂತು. ಈಗ ನಾವು ಲೆಟ್ ಅಸ್ ಕ್ಯಾಲ್ಕುಲೇಟ್ ದಿ ಔಟರ್ ಸರ್ಫೇಸ್ ಏರಿಯಾ. ಸೊ ಔಟರ್ ಸರ್ಫೇಸ್ ಏರಿಯಾನ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಲೆಟ್ ಅಸ್ ಕ್ಯಾಲ್ಕುಲೇಟ್ ವಾಟ್ ಈಸ್ ದ ಔಟರ್ ಸರ್ಫೇಸ್ ಏರಿಯಾ. ಸೊ ಔಟರ್ ಸರ್ಫೇಸ್ ಏರಿಯಾ ಬೇಕು ಅಂದರೆ ನಾವು 3 ಸಾಲಿಡ್ದು CSA ಆ್ಯಡ್ ಮಾಡಬೇಕು. ಒಂದು CSA ಆಫ್ ಸಿಲಿಂಡರ್ ಪ್ಲಸ್ CSA ಆಫ್ ಕೋನ್ ಪ್ಲಸ್ CSA ಆಫ್ ಎಮಿಸ್ಪಿಯರ್. So what is CSA of a cylinder? That is 2 pi r h plus CSA of a cone pi r l plus CSA of a hemisphere 2 pi r square. ಸೊ ಮೂರದು ರೇಡಿಯಸ್ ಒಂದೇ ಆಗಿರೋದ್ರಿಂದ ಸೊ ಎಲ್ಲದರಲ್ಲೂ ಕೂಡ ನಾವು ಔಟರ್ ಸರ್ಫೇಸ್ ಏರಿಯಾ ಈಸ್ ಈಕ್ವಲ್ ಟು ಎಲ್ಲದರೊಳಗೂ ಕೂಡ ಪೈ ಆರ್ನ ಕಾಮನ್ ತೆಕ್ಕೊಳ್ಳೋಣ. ಸೊ ಪೈ ಆರ್ ಕಾಮನ್ ತೆಕ್ಕೊಂಡ್ರೆ ಉಳಿದಿದ್ದು 2h ಪ್ಲಸ್ ಉಳಿದಿದ್ದು L ಪ್ಲಸ್ ಉಳಿದಿದ್ದು 2r. ಸೊ ಏರಿಯಾ ಈಸ್ ಈಕ್ವಲ್ ಟು, ಸೊ ಪೈ ಅಂದರೆ 22/7 ಇಂಟು ರೇಡಿಯಸ್ ಅಂದರೆ 7 ಇಂಟು 2 ಇಂಟು h, ಹೈಟ್ ಆಫ್ ದಿ ಸಿಲಿಂಡರ್ 30 ಪ್ಲಸ್ ಸ್ಲ್ಯಾಂಟ್ ಹೈಟ್ ಈಸ್ 25 ಪ್ಲಸ್ 2 ಇಂಟು ರೇಡಿಯಸ್ ಆಫ್ ಎಮಿಸ್ಪಿಯರ್ ಈಸ್ 7. 7 ಕ್ಯಾನ್ಸಲ್ ಆಯಿತು. ಔಟರ್ ಸರ್ಫೇಸ್ ಏರಿಯಾ ಈಸ್ ಈಕ್ವಲ್ ಟು 22 ಇಂಟು 32s are 60 plus 25 plus 14. So surface area is equal to, outer surface area is equal to 22 into 60 plus 25 plus 14 will be equal to 99. So area is equal to, if you multiply these two, you will get 2178 centimeter square. So this is the outer surface, total outer surface area of 3 solid figures. ಟೋಟಲ್. ಈಗ ವಾಟ್ ಈಸ್ ದ ಕಾಸ್ಟ್ ಆಫ್ 100 ಸೆಂಟಿಮೀಟರ್ ಸ್ಕ್ವೇರ್ ಈಸ್ ಈಕ್ವಲ್ ಟು 10 rupees. 100 ಸೆಂಟಿಮೀಟರ್ ಸ್ಕ್ವೇರ್ಗೆ 10 rupees ಆದರೆ ಹೌ ಮೆನಿ ಸೆಂಟಿಮೀಟರ್ ಸ್ಕ್ವೇರ್ ಬಂದಿದೆ? ದೇರ್ ಫೋರ್ ಕಾಸ್ಟ್ ಆಫ್ 2178 ಸೆಂಟಿಮೀಟರ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಡ್ಯಾಶ್ rupees. ಹಾಗಾದರೆ
2178 ಇಂಟು, ಸೊ ಇಲ್ಲಿ 100 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಕೊಟ್ಟಿದ್ದೇನೆ. ಸೊ 10 ಡಿವೈಡೆಡ್ ಬೈ 100 ಮಾಡ್ಕೋಬೇಕು. ಸೊ ಇಲ್ಲೊಂದು 0 ಕ್ಯಾನ್ಸಲ್ ಆಗುತ್ತೆ. ಸೊ ಇನ್ನು ಉಳಿದಿದ್ದು 2178/10, 10 ಇದೆ ಅಂದರೆ ಇಲ್ಲಿ ಪಾಯಿಂಟ್ ಇಡಬೇಕು. ಸೊ ವಿಲ್ ಗೆಟ್ rupees 217.8 rupees. So 217.8 rupees. So like this we have to calculate. So for 98th question, now let us move for the 99th question. So 99th question ಏನಿದೆ ಅಂತ ನೋಡೋಣ. So 99th question ಹೀಗಿದೆ. A solid metallic cylinder of diameter 12 cm and height 15 cm is melted and recast into toys in the shape of a right circular cone mounted in a hemisphere as shown in the figure. If radii of the cone and hemisphere are each equal to 3 cm and the height of the toy is 7 cm, calculate the number of such toys that can be formed. ಸೊ ಇಲ್ಲಿ ಹೇಳಿರೋ ಪ್ರಕಾರ ಫಸ್ಟು ಒಂದು ಸಿಲಿಂಡರ್ ಇದೆ. ಸೊ ಆ ಸಿಲಿಂಡರ್ದು ಡಯಾಮೀಟ್ರ್ ಕೊಟ್ಟಿದ್ದಾನೆ ಮತ್ತು ಅದರ ಹೈಟ್ ಕೊಟ್ಟಿದ್ದಾನೆ. ಸೊ ಈಗ ಫಸ್ಟು ನಾವು ಸಿಲಿಂಡರ್ ಬಗ್ಗೆ ಬರ್ಕೊಳ್ಳೋಣ. ಸೊ ಸಿಲಿಂಡರ್ನಲ್ಲಿ ಏನೇನು ಕೊಟ್ಟಿದ್ದಾನೆ ಅಂತ. ಸೊ ಸಿಲಿಂಡರ್ನಲ್ಲಿ ಏನೇನು ಕೊಟ್ಟಿದ್ದಾನೆ, ಹೈಟ್ ಆಫ್ ದ ಸಿಲಿಂಡರ್ ಕೊಟ್ಟಿದ್ದಾನೆ 15 ಸೆಂಟಿಮೀಟರ್, ಡಯಾಮೀಟ್ರು ಕೊಟ್ಟಿದ್ದಾನೆ 12 ಸೆಂಟಿಮೀಟರ್, ದೆನ್ ರೇಡಿಯಸ್ ವಿಲ್ ಬಿಕಮ್ 6 ಸೆಂಟಿಮೀಟರ್. ಈಗ ಈ ಸಿಲಿಂಡರ್ನ ನಾವು ಕರಗಿಸ್ತಾ ಇದ್ದೀವಿ. ಈ ಸಿಲಿಂಡರ್ನ ಕರಗಿಸಿ ನಾವು ಏನು ಮಾಡ್ತೀವಪ್ಪ ಅಂದರೆ, ಸೊ ಒಂದು ಟಾಯ್ ಮಾಡ್ತಾ ಇದ್ದೀವಿ. ಆ ಟಾಯಿ ಈ ಶೇಪಲ್ಲಿದೆ. ಇಟ್ ಈಸ್ ಇನ್ ದ ಶೇಪ್ ಆಫ್ ಎ ಕೋನ್ ಸರ್ಮೌಂಟೆಡ್ ಆನ್ ಎಮಿಸ್ಪಿಯರ್. ಒಂದು ಕೋನು ಎಮಿಸ್ಪಿಯರ್ ಮೇಲೆ ಸರ್ಮೌಂಟ್ ಆಗಿದೆ. ಹಾಗಾದರೆ ಇದನ್ನು ಕರಗಿಸಿ ಇಂತಹ ಎಷ್ಟು ಟಾಯ್ಗಳನ್ನು ಮಾಡ್ಬೋದು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಹಾಗಾದರೆ ಇದನ್ನು ಕರಗಿಸಿ ಇದನ್ನು ಮಾಡ್ತಾ ಇದ್ದೀವಿ ಅಂದರೆ ಇದರ ವಾಲ್ಯೂಮ್ ಎಷ್ಟಿರುತ್ತೋ ಇದರ ವಾಲ್ಯೂಮು ಕೂಡ ಅಷ್ಟೇ ಇರುತ್ತೆ. ಹಾಗಾದರೆ ಸಿಲಿಂಡರ್ ಬಗ್ಗೆ ಬರ್ಕೊಂಡೆ ನಾನು. ಈಗ ಕೋನ್ ಬಗ್ಗೆ ಬರ್ಕೊಳ್ಳೋಣ. ಕೋನಿಂದು ರೇಡಿಯಸ್ ಏನಿರುತ್ತೆ ಅಂತ ಹೇಳಿಯೇನೆ ನೋಡಿ. ಕೋನಿಂದು ಮತ್ತು ಎಮಿಸ್ಪಿಯರ್ದು ಎರಡರೂ ಕೂಡ ರೇಡಿಯಸ್ ಒಂದೇ ಅಂತ ಹೇಳಿದರೆ ವಿಚ್ ಈಸ್ ಈಕ್ವಲ್ ಟು 3 ಸೆಂಟಿಮೀಟರ್. ನೆಕ್ಸ್ಟು ಹೈಟ್ ಆಫ್ ದಿ ಕೋನ್ಗೆ ಬರೋಣ. ಕೋನ್ನ ಹೈಟ್ನ ನಾವು ತೊಗೊಳೋದಾದರೆ ಈಗ ನೋಡಿ, ಇಲ್ಲಿಂದ ಇಲ್ಲಿಗೆ ಅವನು 7 ಸೆಂಟಿಮೀಟ್ರ್ ಅಂತ ಕೊಟ್ಟಿದ್ದಾನೆ ಟೋಟಲು. ಹಾಗಾದರೆ ಇಲ್ಲಿಂದ ಇಲ್ಲಿಗೆ ಡೆಪ್ತು 3 ಸೆಂಟಿಮೀಟ್ರ್ ಆಗುತ್ತೆ. ಸೊ ಟೋಟಲಲ್ಲಿ 3 ಬಿಡೋಣ. ಸೊ ಟೋಟಲ್ ಈಸ್ 7, ಅದರೊಳಗೆ 3 ಸೆಂಟಿಮೀಟ್ರನ್ನ ನಾವು ಲೆಫ್ಟ್ ಔಟ್ ಮಾಡಿದ್ರೆ ಸೊ ಹೈಟ್ ಆಫ್ ದಿ ಕೋನ್ ಈಸ್ 4 ಸೆಂಟಿಮೀಟ್ರ್ ಆಗುತ್ತೆ. ಸೊ ಎಮಿಸ್ಪಿಯರ್ ಗೊತ್ತಾಯಿತು. ಈಗ ನಾವು ಕ್ಯಾಲ್ಕುಲೇಟ್ ಮಾಡೋಣ ಇಂತಹ ಎಷ್ಟು ಟಾಯ್ಗಳನ್ನು ನಾವು ತಯಾರು ಮಾಡಬಹುದು ಅಂತ ನೋಡೋದಾದರೆ. ಸೊ ನಾವು ಲೆಟ್ ಅಸ್ ಕ್ಯಾಲ್ಕುಲೇಟ್ ಲೈಕ್ ದಿಸ್. ನಂಬರ್ ಆಫ್ ಟಾಯ್ಸ್ ದಟ್ ಕ್ಯಾನ್ ಬಿ ಮೇಡ್ ವಿತ್ ದ ಸಿಲಿಂಡರ್ ಈಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ಸಿಲಿಂಡರ್ divided by volume of toy. So n is equal to volume of cylinder ಅಂದರೆ pi r square h divided by ವಾಲ್ಯೂಮ್ ಆಫ್ ಟಾಯ್ನಲ್ಲಿ ಇಬ್ಬರು ಬರ್ತಾರೆ, ಒಂದು ಎಮಿಸ್ಪಿಯರು ಇನ್ನೊಂದು ಕೋನು. ಸೊ ಕೋನಿನ ಎಮಿಸ್ಪಿಯರಿನ ವಾಲ್ಯೂಮು ಕೋನು 1/3 pi r square h ಪ್ಲಸ್ ದಟ್ ಈಸ್ ವಾಲ್ಯೂಮ್ ಆಫ್ ದಿಸ್ ಒನ್ 2/3 pi r cube. So now n is equal to number of toys that can be made is equal to ಇಲ್ಲಿ pi r square h divided by LCM ತೆಕ್ಕೊಂಡ್ರೆ. ಸೊ ಇಫ್ ಯು ಟೇಕ್ ದ LCM, ಸೊ LCMನ ನಾವು ಇಲ್ಲಿ ಅಥವಾ ಈಗ ಇನ್ನೊಂದು ಕೆಲಸ ಮಾಡೋಣ, 1/3 ಪೈನ ಕಾಮನ್ ತೆಕ್ಕೊಂಬೋಣ. 1/3 ಕಾಮನ್ನ ತೆಕ್ಕೊಂಡು 1/3 ಪೈ ಕಾಮನ್ ತೆಕ್ಕೊಂಡ್ರೆ ವಾಟ್ ವಿಲ್ ಬಿ ದ ರಿಮೈನಿಂಗ್? 1/3 ಪೈ ಹೋಯ್ತು, ಉಳಿದಿದ್ದು ಆರ್ ಸ್ಕ್ವಯರ್ ಎಚ್ ಪ್ಲಸ್ 1/3 ಹೋಯ್ತು ಅಂದರೆ 1/3 ಪೈ ಹೋಯ್ತು ಅಂದರೆ ಉಳಿದಿದ್ದು 2r ಕ್ಯೂಬ್. ಸೊ ಪೈ ಕ್ಯಾನ್ಸಲ್ ಆಯಿತು. ಈ 3ನ ಮೇಲಿಗೆ ಶಿಫ್ಟ್ ಮಾಡಿ n ಈಸ್ ಈಕ್ವಲ್ ಟು 3r ಸ್ಕ್ವಯರ್ ಎಚ್ ಡಿವೈಡೆಡ್ ಬೈ ಇನ್ನು ಉಳಿದಿದ್ದೇನಪ್ಪ ಇಲ್ಲಿ ಅಂದರೆ r square h plus 2r cube. So now let us continue this one. So n is equal to r square h ಅಂದರೆ ರೇಡಿಯಸ್ಸು ಸಿಲಿಂಡರು 6 into 6 into h ಅಂದರೆ 15 divided by
ಸೊ ಇನ್ನು ಇಲ್ಲಿ ಉಳಿದಿರೋದು ಏನು ಅಂತ ನೋಡೋದಾದರೆ ವಾಟ್ ಈಸ್ ದ ರಿಮೈನಿಂಗ್ ಇನ್ ದ ಡಿನಾಮಿನೇಟರ್. ಸೊ ಡಿನಾಮಿನೇಟ್ರಲ್ಲಿ ಇನ್ನು ನಾವು ಇಲ್ಲಿ ಶಿಫ್ಟ್ ಮಾಡ್ಕೊಂಡ್ವಲ್ಲ, ಸೊ ವಾಟ್ ವಿ ಹ್ಯಾವ್ ಶಿಫ್ಟೆಡ್ ದೇರ್. ಸೊ ಆ ಶಿಫ್ಟೆಡ್ ಏನಾಗಿದೆ ಅಂತ ನೋಡೋದಾದರೆ, ಸೊ ಶಿಫ್ಟೆಡಲ್ಲಿ ಸೊ 1/3ನ ಮೇಲಿಗೆ ಶಿಫ್ಟ್ ಮಾಡಿದ್ರೆ ಇಟ್ ವಿಲ್ ಬಿಕಮ್ 3. ಇನ್ನು ವಾಟ್ ಈಸ್ ದ ರಿಮೈನಿಂಗ್ ಇಯರ್. ಸೊ r² h ಪ್ಲಸ್ 2r³ ಉಳಿದಿದೆ. r² h ಅಂದರೆ 3 × 3 × h ಅಂದರೆ 4 ಪ್ಲಸ್ r² h ಪ್ಲಸ್ 2r³ 2 × r³ ಅಂದರೆ ಸೊ 3 × 3 × 3. So number of toys that can be made is equal to, so 6 × 6 × 15 × 3 divided by, so what we can do here, 3 3s are 9, 9 4s are 36 plus 2 3s are 6, 6 3s are 18, 18 3s are 54. So n is equal to 6 × 6 × 15 × 3 divided by 90. ಸೊ 90 ಇಂದ ಡಿವೈಡ್ ಮಾಡ್ಕೊಂಡ್ರೆ, ಸೊ ಡಿವೈಡ್ ಮಾಡಿಕೊಂಡ್ರೆ 3 1s are 3, 3 3s are 0, 6 1s are 6 5s, 5 1s are 5 3s. ಸೊ n is equal to, ಇಲ್ಲಿ 6 ಉಳಿದಿದೆ, ಇಲ್ಲಿ 3 ಉಳಿದಿದೆ, n is equal to 18 toys. Therefore 18 toys can be made. So like this we have to calculate. So now let us move for the last question of this paper, that is 100th question. So 100th question ಏನಿದೆ ಅಂತ ನೋಡೋದಾದ್ರೆ, the radii of a solid, a metallic sphere is 10 centimeter. ಸೊ ಒಂದು ಸಾಲಿಡ್ ಮೆಟಾಲಿಕ್ ಸ್ಪಿಯರ್ ಇದೆ. ಸೊ ಇದು ಸಾಲಿಡ್ ಮೆಟಾಲಿಕ್ ಸ್ಪಿಯರ್, ಇದ್ರದ್ದು ರೇಡಿಯಸ್ ಕೊಟ್ಟಿದ್ದಾನೆ 10 centimeter. ನೆಕ್ಸ್ಟ್, ಇಟ್ ಈಸ್ ಮೆಲ್ಟೆಡ್ ಅಂಡ್ ರೀಕಾಸ್ಟ್ ಇಂಟು ಎ ಸ್ಮಾಲ್ ಕೋನ್. ಸ್ಪಿಯರ್ನ ಕರಗಿಸಿ ನಾವು ಕೋನ್ಗಳನ್ನು ಮಾಡ್ತಾ ಇದ್ದೀವಿ. ಆ ಕೋನಿನ ಹೈಟು ಮತ್ತು ರೇಡಿಯಸ್ ಕೊಟ್ಟಿದ್ದಾನೆ. ಆ ಕೋನಿನ ಹೈಟು 10 ಸೆಂಟಿಮೀಟ್ರು, ಅದರ ರೇಡಿಯಸ್ 5 ಸೆಂಟಿಮೀಟರ್ ಇದ್ದರೆ ಫೈಂಡ್ ದ ನಂಬರ್ ಆಫ್ ಸ್ಮಾಲ್ ಕೋನ್ಸ್ ಫಾರ್ಮ್. ಹಾಗಾದರೆ ಇಂತಹ ಎಷ್ಟು ಕೋನ್ಗಳನ್ನು ಮಾಡ್ಬೋದು ಅಂತ ಕೇಳಿಯೇನೆ. ಸೊ ಹಾಗಾದರೆ ನಾವು ಒಂದನ್ನ ಜ್ಞಾಪಕ ಇಟ್ಕೋಬೇಕು. ಸೊ ಈ ಸ್ಪಿಯರ್ನ ಕರಗಿಸಿ ನಾವು ಕೋನ್ ಮಾಡ್ತಾ ಇದ್ದೀವಿ ಅಂದರೆ ಯಾವುದೇ ಕಾರಣಕ್ಕೂ ಇಲ್ಲಿ ವಾಲ್ಯೂಮ್ ಚೇಂಜ್ ಆಗೋದಿಲ್ಲ, ವಾಲ್ಯೂಮ್ ರಿಮೈನ್ಸ್ ಸೇಮ್. ಹಾಗಾದರೆ ಎರಡು ಸಾಲಿಡ್ ಫಿಗರ್ ಇದೆ, ಒಂದು ಸ್ಪಿಯರ್ನ ತಗೊಳ್ಳೋಣ, ಇನ್ನೊಂದು ಕೋನ್ನ ತಗೊಳ್ಳೋಣ. ಸೊ ಕೋನ್ದು ಸ್ಪಿಯರ್ದು ರೇಡಿಯಸ್ ಕೊಟ್ಟಿದ್ದಾನೆ ವಿಚ್ ಈಸ್ ಈಕ್ವಲ್ ಟು 10 ಸೆಂಟಿಮೀಟರ್. ಇನ್ನು ಹೈಟ್ ಆಫ್ ದಿ ಕೋನ್ ಕೊಟ್ಟಿದ್ದಾನೆ, ರೇಡಿಯಸ್ ಆಫ್ ದಿ ಕೋನ್ ಕೊಟ್ಟಿದ್ದಾನೆ. ಸೊ ಹೈಟ್ ಆಫ್ ದಿ ಕೋನ್ 10, ರೇಡಿಯಸ್ಸು 5. ಹೈಟ್ ಈಸ್ 10 ಸೆಂಟಿಮೀಟರ್ ಆ್ಯಂಡ್ ರೇಡಿಯಸ್ ಈಸ್ 5 ಸೆಂಟಿಮೀಟರ್. ಸೊ ಈಗ ನಾವು ಫೈಂಡ್ ಔಟ್ ಮಾಡೋಣ how many such small cones can be made. ಇದನ್ನು ಸ್ಪಿಯರ್ನ ಕರಗಿಸಿ ಇಂತಹ ಎಷ್ಟು ಕೋನ್ಗಳನ್ನು ಮಾಡ್ಬೋದು ಅಂತ ಕೇಳಿದರೆ, ಸೊ ನಂಬರ್ ಆಫ್ ಕೋನ್ ಕ್ಯಾನ್ ಬಿ ಮೇಡ್. ನಂಬರ್ ಆಫ್ ಕೋನ್ಸ್ ಈಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ಸ್ಪಿಯರ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಕೋನ್. So that is equal to, what is volume of sphere? 4/3 pi r³ divided, what is volume of cone? 1/3 pi r² h. So n is equal to 4/3 into reciprocal will become 3/1. pi cancel ಆಯಿತು. ಇನ್ನು ಉಳಿದಿದ್ದು ಮೇಲ್ಗಡೆ it is into r³ divided by r² into h. ಸೊ 3 ಕೂಡ ಕ್ಯಾನ್ಸಲ್ ಆಯಿತು. ಸೊ ರಿಮೈನಿಂಗ್ n is equal to, ಇಲ್ಲಿ ಉಳಿದಿದ್ದು 4 ಉಳಿದಿದೆ, ಇಂಟು r. r ಅಂದರೆ ರೇಡಿಯಸ್ ಆಫ್ ಸ್ಪಿಯರ್, 10 × 10 × 10 ಡಿವೈಡೆಡ್ ಬೈ ಉಳಿದಿರೋದು r² h. r ಅಂದರೆ ರೇಡಿಯಸ್ ಆಫ್ ಕೋನ್, it is equal to 5 × 5 into h. h is the height of the cone which is equal to 10 centimeter. ಹೈಟು 10 ಕೊಟ್ಟಿದ್ದಾರೆ, ರೇಡಿಯಸ್ಸು 5 ಕೋನ್ದು. ಈಗ 10 10 ಕ್ಯಾನ್ಸಲ್ ಆಯಿತು. ನೆಕ್ಸ್ಟು 10 10s are 100, 5 5s are 25, 25 1s are 25 4s. ಸೊ ಉಳಿದಿದ್ದು n is equal to 4 × 4, 4 × 4 is equal to 16. Therefore 16 small cones can be made. Small cones can be made. So like this you have to answer this question. So like this
we have completed total 100 questions. So thank you for watching my YouTube channel. So thank you for your great support. Thank you very much.